ಹಿಂದೂಗಳು ಮೆಜಾರಿಟಿ ಅಸೆಂಬ್ಲಿಯಲ್ಲಿ ಬರೋದಿಲ್ವೋ ಅಲ್ಲಿವರೆಗೂ ನಾವು ಇದನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹೆಂಗ್ರಿ ಬರ್ತಾರೆ ಅಸೆಂಬ್ಲಿಯಲ್ಲಿ? ನೀವು ಸುಮ್ಮನೆ ಯೋಚನೆ ಮಾಡಿ, ಜಮ್ಮು ಕಾಶ್ಮೀರ ಲಡಾಖ್ ಈ ಮೂರನ್ನೂ ಸೇರಿಸ್ಕೊಂಡ್ರೆ ಜಮ್ಮು ಅತ್ಯಂತ ದೊಡ್ಡ ಪಾರ್ಟು, ಲಡಾಖ್ ಸ್ವಲ್ಪ ಚಿಕ್ಕದು, ಆನಂತರ ಕಾಶ್ಮೀರ ತುಂಬಾ ಚಿಕ್ಕದು. ಆದ್ರೆ ಆಶ್ಚರ್ಯ ವಿಪರೀತ ಏನು ಅಂತಂದ್ರೆ ಕಾಶ್ಮೀರದಿಂದ ಆಯ್ಕೆಯಾಗಿ ಬರುವಂತ ಸಂಖ್ಯೆ ನನಗನ್ಸುತ್ತೆ 40+ ಇದೆ. 32 ಜನ ಜಮ್ಮುನಿಂದ ಆಯ್ಕೆಯಾಗಿ ಬರ್ತಾರೆ. ಜಮ್ಮುನಿಂದ ಅಷ್ಟೂ ಜನ ಹಿಂದುವಾಗಿ ಆಯ್ಕೆಯಾಗಿ ಬಂದ್ರು ಕೂಡ ಮೆಜಾರಿಟಿ ಮುಸಲ್ಮಾನರದೇ ಇರುತ್ತೆ. ಹೀಗಾಗಿ ಹಿಂದೂ ಪರವಾದ ಯಾವ ನಿರ್ಣಯಗಳು ಕೂಡ ಅಲ್ಲಿನ ಸದನದಲ್ಲಿ ಉಂಟಾಗೋದು ಸಾಧ್ಯವೇ ಇಲ್ಲ ಅಂತ ಅವ್ರು ನಿಶ್ಚಯ ಮಾಡಿಬಿಟ್ಟಿದ್ದಾರೆ. ಸರ್ಕಾರಗಳ ಮುಂದೆ ಕೈ ಹಿಡಿದು ಕೇಳಿಕೊಳ್ತಾರೆ. ಯಾವ ಸರ್ಕಾರವೂ ಅವ್ರನ್ನ ಮಾತಾಡಲ್ಲ. ಮಾತೆತ್ತರೆ ದಲಿತರ ಬಗ್ಗೆ ಬರೆಯುವಂತ ಚಿಂತನೆ ಮಾಡುವಂತ ಈ ದೇಶದ ಬುದ್ಧಿಜೀವಿ ಅನ್ನಿಸ್ಕೊಂಡವರು ಮೀಡಿಯಾದವರು ಯಾರು ಕೂಡ ಈ ವೆಸ್ಟ್ ಪಾಕಿಸ್ತಾನ್ ರೆಫ್ಯೂಜಿಗಳ ಬಗ್ಗೆ ಇದುವರೆಗೂ ಒಂದು ದನಿ ಎತ್ತಿಲ್ಲ. ಹೊಟ್ಟೆಗೆ ಬೆಂಕಿ ಹಾಕಲ್ಲ. ಅವ್ರ ಕೊನೆಗೆ ಏನ್ ಕೇಳ್ತಾರೆ ಗೊತ್ತಾ? 100 ವರ್ಷಗಳಿಂದ 16 ವರ್ಷಗಳಿಂದ ಹೆಚ್ಚು ಕಡಿಮೆ 65 ವರ್ಷಗಳಾಯ್ತು ಇಲ್ಲೇ ಉಳ್ಕೊಂಡಿದ್ದೀವಿ, ಇಲ್ಲಿಂದ ಪಕ್ಕದ ರಾಜ್ಯಕ್ಕೆ ಹೋಗ್ಲಿಕ್ಕೆ ಅನುಮತಿ ಕೊಟ್ಬಿಡಿ, ಹಾಳಾಗ್ಲಿ, ನಮ್ಮ ರಾಜ್ಯದ ನಮ್ಮ ಭೂಮಿನೆಲ್ಲ ಕೊಂಡ್ಕೊಂಡು ಒಂದಷ್ಟು ದುಡ್ಡು ಕೊಡಿ, ನಾವು ಈ ರಾಜ್ಯ ಬಿಟ್ಟು ಹೋಗ್ತೀವಿ ಅಂತ ಕೇಳಿದ್ರೆ ಒಂದ್ಸಲ ಈ ದೇಶದ ಗೃಹ ಸಚಿವರೊಬ್ರು ಅವ್ರು ಹೋಗಿ ಅವ್ರ ಹತ್ರ ಹೇಳಿದ್ರಂತೆ, ಬೇಡಪ್ಪ ನೀವು ಬಿಟ್ಟು ಹೋಗ್ಬಿಟ್ರೆ ಈ ಪಾಪಿಗಳು ತಂದು ಪಾಕಿಸ್ತಾನದ ಧ್ವಜ ಹಾಕೊಂಡ್ ಬಿಡ್ತಾರೆ, ದಯವಿಟ್ಟು ಉಳ್ಕೊಳ್ಳಿ, ನಮ್ಮಿಂದ ಆಗೋ ಪ್ರಯತ್ನ ಎಲ್ಲ ಮಾಡ್ತೀವಿ ಅಂತ. ಲಾಭಾರಾಮ್ ಗಾಂಧಿ ನನಗೆ ಹೇಳಿದ್ರು, ಸರ್ ನಾವು ಭಾರತದ ಜಮೀನನ್ನು ಉಳಿಸ್ಕೊಟ್ಟಿಕ್ಕೆ ನಮ್ಗೆ ಎಂತ ಶಿಕ್ಷೆ ಸಿಗ್ತಾ ಇದೆ ನೋಡಿ ಸರ್, ಹೊಟ್ಟೆ ಉರಿಯುತ್ತೆ. ನಾವು ಆರಾಮಾಗಿದ್ದೀವಿ, ಬಹಳ ಖುಷಿಯಾಗಿದ್ದೀವಿ. ಆದ್ರೆ ಕಾಶ್ಮೀರದ ಯಾವುದೋ ಒಂದು ಮೂಲೆಯಲ್ಲಿ, ಜಮ್ಮುವಿನ ಯಾವುದೋ ಮೂಲೆಯಲ್ಲಿ ಅವನಿಗೆ ನಾಗರಿಕತೆ ಹಕ್ಕು ಸಿಗದೆ ಕೂಡ ಬಳಲ್ತಾ ಇದ್ದಾನಲ್ಲ, ಅವನ ಬಗ್ಗೆ ಯಾವತ್ತೂ ಈ ದೇಶದ ದೃಷ್ಟಿ ಹರಿದೇ ಇಲ್ಲ. ಒಂದ್ಸಲ 1 ಲಕ್ಷ ಜನ ದೆಹಲಿಗೆ ಹೋದ್ರು, ಇಡೀ ದೇಶದ ಯಾವ ಮೀಡಿಯಾಗಳು ಕೂಡ ಅದನ್ನು ಸುದ್ದಿ ಮಾಡಲಿಲ್ಲ. ಯಾಕೆಂದ್ರೆ ಅದನ್ನು ಸುದ್ದಿ ಮಾಡಿದ್ರೆ ಈ ದೇಶದ ಮೈನಾರಿಟಿ ಕಾಂಪ್ಲೆಕ್ಸ್ಗಳಿಗೆ ತುಂಬಾ ನೋವಾಗುತ್ತಲ್ಲ, ಅವ್ರಿಗೆ ತೊಂದರೆ ಆಗುತ್ತಲ್ಲ ಅನ್ನೋ ಕಾರಣಕ್ಕೋಸ್ಕರ ಸುದ್ದಿನೇ ಮಾಡಲಿಲ್ಲ. ಎರಡನೇ ದೊಡ್ಡ ಪ್ರಾಬ್ಲಮ್ ಪಂಡಿತರ ಪ್ರಾಬ್ಲಮ್. ಇದ್ರ ಬಗ್ಗೆ ತುಂಬಾ ಚರ್ಚೆ ಇವತ್ತು ನಾವು ಮಾಡಿದ್ದೀವಿ. ನನಗೆ ನನ್ನ ಭಾಗ್ಯ, ನನ್ನ ಜೀವನದ ಮಹಾಭಾಗ್ಯ ಏನು ಅಂತಂದ್ರೆ, ಕಳೆದ ವರ್ಷ ಜಮ್ಮುಗೆ ಹೋಗಿದ್ದಾಗ ನಾನೊಬ್ಬ ಅದ್ಭುತ ವ್ಯಕ್ತಿಯನ್ನ ಮಾತನಾಡ್ಲಿಕ್ಕೆ ಅವಕಾಶ ಸಿಕ್ತು. ಅವರ ಹೆಸರು ಅಮರನಾಥ್ ವೈಷ್ಣವಿಜಿ ಅಂತ. ಅಮರನಾಥ್ ವೈಷ್ಣವಿ ಪಂಡಿತರ ಪಿತಾಮಹ ಅಂತ ಕರೆಸ್ಕೊಳ್ಳಲ್ಪಡ್ತಾರೆ ಅಂತ ನನಗೆ ಅನೇಕರು ಪರಿಚಯ ಮಾಡಿಕೊಟ್ರು. ಏನ್ ಸುಂದರವಾದ ಅವ್ರ ಹೆಸರೇ ಚಂದ, ಜೀವನದಲ್ಲಿ ಮರಿಲಿಕ್ಕೆ ಸಾಧ್ಯ ಆಗಲ್ಲ. ಯಾಕೆಂದ್ರೆ ಜಮ್ಮು ಕಾಶ್ಮೀರದಲ್ಲಿರುವಂತಹ 2 ಶ್ರೇಷ್ಠ ತೀರ್ಥ ದರ್ಶನ ಕ್ಷೇತ್ರಗಳು ಅವರ ಹೆಸರಲ್ಲೇ ಇವೆ. ಒಂದು ಅಮರನಾಥ, ಮತ್ತೊಂದು ವೈಷ್ಣೋದೇವಿ. ಎರಡನ್ನೂ ಇಟ್ಕೊಂಡಿರುವಂತಹ ಹೆಸರು ಅಮರನಾಥ ವೈಷ್ಣವಿ ಅಂತ. ಸುಮಾರು 85-86 ವರ್ಷ ಆಗಿತ್ತು ಅವರಿಗೆ. ನಾನು ಹೋದಾಗ ಮಲ್ಕೊಂಡಿದ್ರು ಪಂಡಿತರು. ಒಂದು ಪುಟ್ಟ ಮನೆ ಅವರದ್ದು. ಆ ಮನೆ ಹೇಗಿತ್ತು ಅಂದ್ರೆ ಒಂದು ಪುಟ್ಟ ಹಾಲು, ಪಕ್ಕದಲ್ಲಿ 1-2 ರೂಮುಗಳಿದ್ವು. ಆ ರೂಮುಗಳಲ್ಲಿ ಇದ್ದಂತ ಎದುರುಗಡೆ ಕೂತಿದ್ದವ್ರು ಬನೀನ್ ಹಾಕೊಂಡು ಕೂತ್ಕೊಂಡು ನನ್ಗೊಂದು ಕಥೆ ಹೇಳಿದ್ರು. ಹೇಗಾಯ್ತು ನಾನು ಕೇಳಿದವ್ರಿಗೆ, ಹೇಗೆ ಓಡ್ ಬಂದ್ರಿ ನೀವು, ಯಾಕೆ ಓಡ್ ಬಂದ್ರಿ? ಇದು ಬಹಳ ಹಿಂದಿನಿಂದ ನಡ್ಕೊಂಡು ಬಂದಿರೋದು. ಸ್ವಲ್ಪ ಕಾಶ್ಮೀರದ ಇತಿಹಾಸವನ್ನು ನೀವು ಅವಲೋಕಿಸಿ ನೋಡಿದ್ರೆ 14ನೇ ಶತಮಾನದವರೆಗೂ ಕಾಶ್ಮೀರದಲ್ಲಿ ಮುಸಲ್ಮಾನರೇ ಇರಲಿಲ್ಲ. 14ನೇ ಶತಮಾನದವರೆಗೂ ನಮ್ದೇ ಅದು. ನಾವು ಪ್ರತಿನಿತ್ಯ ಪೂಜೆ ಮಾಡುವಾಗ, ನಮಸ್ಕಾರ ಮಾಡುವಾಗ ಶ್ಲೋಕ ಹೇಳ್ತೀವಲ್ಲ, ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ. ಶಾರದೆ ದೇವಿ ಎಲ್ಲವಳು ಅಂತಂದ್ರೆ ಕಾಶ್ಮೀರದವಳು. ನಾನು ಯಾವಾಗ್ಲೂ ತುಂಬಾ ಯೋಚನೆ ಮಾಡ್ತಿರ್ತೀನಿ, ಭಾರತವನ್ನು ಒಂದು ದೇಹ ಅಂತ ಆಲೋಚನೆ ಮಾಡಿದ್ರೆ 2 ಕೈಗಳು, ಒಂದು ಈಶಾನ್ಯ ರಾಜ್ಯ, ಮತ್ತೊಂದು ಗುಜರಾತ್. ಕಾಲುಗಳ ಭಾಗದಲ್ಲಿ ನಾವು ಬರ್ತೀವಿ, ತಲೆಯ ಭಾಗಕ್ಕೆ ಕಾಶ್ಮೀರ ಬರುತ್ತೆ. ಮೆದುಳು ಅಂತ ಯೋಚನೆ ಮಾಡಿದ್ರೆ ತುಂಬಾ ಚೆನ್ನಾಗಿದೆ ನೋಡಿ. ರೈಟ್ ಭಾಗದ ಮೆದುಳು ಲೆಫ್ಟ್ ಹ್ಯಾಂಡ್ ಅನ್ನ, ಲೆಫ್ಟ್ ಲೆಗ್ ಅನ್ನ ಕಂಟ್ರೋಲ್ ಮಾಡುತ್ತಂತೆ. ಲೆಫ್ಟ್ ಮೆದುಳು ರೈಟ್ ಹ್ಯಾಂಡ್ ಅನ್ನ, ಲೆಫ್ಟ್ ಲೆಗ್ ಅನ್ನ ಕಂಟ್ರೋಲ್, ರೈಟ್ ಹ್ಯಾಂಡ್ ಅನ್ನ, ರೈಟ್ ಲೆಗ್ ಅನ್ನು ಕಂಟ್ರೋಲ್ ಮಾಡುತ್ತಂತೆ. ಅಂದ್ರೆ ನಮ್ಮ ರೈಟ್ ಬ್ರೈನ್ ಹಾಳಾಗೋದ್ರೆ ನಮ್ಮ ಲೆಫ್ಟ್ ಭಾಗ ಕೆಲಸನೇ ಮಾಡಲ್ಲ. ಈ ದೇಶದ ಲೆಫ್ಟ್ ಭಾಗ ಅಷ್ಟು ಹಾಳಾಗಿರೋದಕ್ಕೆ ದೊಡ್ಡ ರೀಸನ್ನೇ ಈ ದೇಶದ ಕಾಶ್ಮೀರದ ಭಾಗ ಪೂರ್ತಿ ಕಳ್ಕೊಂಡಿದೆ. ನೀವು ಯೋಚನೆ ಮಾಡಿ, ಈ ದೇಶವನ್ನು ಇಟ್ಕೊಂಡು ನೀವು ನೋಡಿ, ರೈಟ್ ಪಾರ್ಟ್ ಆಫ್ ದೇಶವನ್ನು ನೋಡ್ತಾ ಇದ್ದೀವಿ, ಪೂರ್ತಿ ಆ ಭಾಗಗಳು ಯಾವ ಪರಿ ಆಗೋಗಿದೆ ಅಂತಂದ್ರೆ, ಈಶಾನ್ಯ ರಾಜ್ಯಗಳು ನಮ್ಮಿಂದ ದೂರ ಹೋಗ್ಲಿಕ್ಕೆ ತಯಾರಾಗಿವೆ. ಒಂದ್ ಕಡೆ ಕಮ್ಯುನಿಸ್ಟರು ಆಳ್ವಿಕೆ ಮಾಡ್ತಿದ್ದಾರೆ, ಬಾಂಗ್ಲಾದಿಂದ ಒಳಗೆ ನುಸುಳುತ್ತಿದ್ದಾರೆ, ಆಂಧ್ರದಿಂದ ಆ ಪರಿಯಾಗಿ ನಕ್ಸಲರು ಒಳಗೆ ನುಸುಳ್ತಾ ಇದ್ದಾರೆ. ಯಾವ ಪರಿ ಅಲ್ಲೋಲ ಕಲ್ಲೋಲ ಇದೆ ಅಂತಂದ್ರೆ, ಒಂದೇ ಒಂದು ಇದಕ್ಕೆ ಪರಿಹಾರ ಇರೋದು, ನಮ್ಮ ರೈಟ್ ಬ್ರೈನ್ ಸ್ವಲ್ಪ ಸರಿ ಮಾಡ್ಕೊಂಡ್ರೆ ಲೆಫ್ಟ್ ಪಾರ್ಟ್ ಆಫ್ ಭಾರತ ಸರಿ ಹೋಗ್ಬಿಡತ್ತೆ ಅಂತ. ಯಾಕೆ ಗೊತ್ತಾ? ಈ ರೈಟ್ ಬ್ರೈನ್ ಇದ್ದವರು ಈ ಪಂಡಿತರು. ಈ ಪಂಡಿತರು ಇದ್ದುಕೊಂಡು ಈ ದೇಶದ ಟೋಟಲ್ ವೈಚಾರಿಕ ಚಿಂತನೆಗಳನ್ನು ಹರಳುಗಟ್ಟಿಸುವಂತ ಕೆಲಸ ಮಾಡ್ತಿದ್ರಲ್ಲ, ಇದು ಭಾರತದ ಶಕ್ತಿಯಾಗಿತ್ತು. ನಿಮ್ಗೆ ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ, ಶಂಕರಾಚಾರ್ಯರು ಎಲ್ಲರಿಂದಲೂ ಪ್ರಾಜ್ಞರು ಅಂತ ಕರೆಸ್ಕೊಳ್ಳಲ್ಪಟ್ರು. ಎಲ್ಲಿವರೆಗೂ ಕಾಶ್ಮೀರದಲ್ಲಿರುವ ಸರ್ವಜ್ಞ ಪೀಠ ಏರ್ಲಿಲ್ವೋ ಅಲ್ಲಿವರೆಗೂ ಅವರನ್ನ ಪ್ರಾಜ್ಞರು ಅಥವಾ ಅವರಿಗೆ ನಾನು ಇಂಥವನು ಅಂತ ಅನ್ನಿಸ್ಲಿಕ್ಕೆ ಸಾಧ್ಯ ಆಗಿರ್ಲಿಲ್ಲ. ಅಂದ್ರೆ ಪ್ರಾಜ್ಞಪೀಠ ಇದ್ದಿದ್ದು ಕಾಶ್ಮೀರದಲ್ಲಿ. ಆದ್ರೆ ಈ ಕಾಶ್ಮೀರವನ್ನೇ ಕಳ್ಕೊಂಡ್ವಿ, ಅಲ್ಲಿದ್ದಂತ ಆ ಪ್ರಾಜ್ಞಪೀಠದ ಮೂಲ ಸತ್ವವನ್ನು ಓಡಿಸಿದ್ವಿ. ಮತ್ತೆ ನಾವು ಹೇಳ್ತೀವಿ ದೇಶ ಹಾಳಾಗೋಗಿದೆ. ದೇಶ ಸರಿ ಮಾಡಬೇಕು ಅಂದ್ರೆ ಇರೋದು ಒಂದೇ ಒಂದು ದಾರಿ, ವಾಪಸ್ ಪಂಡಿತರನ್ನ ಸಾಧ್ಯವಾದ್ರೆ ನಾವು ನೀವು ಕೂಡ ಕಾಶ್ಮೀರಕ್ಕೆ ಹೋಗಿ ಕೂತ್ಕೊಳ್ಳುವಂತ ಒಂದು ಪರಿಸ್ಥಿತಿಯನ್ನ ಮತ್ತೆ ಈ ದೇಶದಲ್ಲಿ ನಿರ್ಮಾಣ ಮಾಡಿಕೊಂಡ್ರೆ ಈ ದೇಶ ಬಹಳ ಬೇಗ ಸರಿ ಹೋಗುತ್ತೆ ಅಂತ ಈ ಕ್ಷಣಕ್ಕೂ ಕೂಡ ನಾನು ಕೇಳಿದ್ರೆ ಹೇಗಾಯ್ತು ಇದೆಲ್ಲ. ಅವ್ರು
ಮನೆಯಲ್ಲೂ ಬಹಳ ಹಿಂದೆ ಕೆಟ್ಟದಾಗಿ ಏನಿರಲಿಲ್ಲ. ಮುಸಲ್ಮಾನರು ಬಂದ್ರು, ಅವ್ರನ್ನ ಸಿಕಂದರ್ನ ಆಳ್ವಿಕೆ, ಬುದ್ ಸಿಕಂದ್ ಅಂತ ಕರೀತಾ ಇದ್ದ ಸಿಕಂದರ್ನ ಆಳ್ವಿಕೆ ಕಾಲಕ್ಕೆ ತುಂಬಾ ಕೆಟ್ಟದ್ದು ಹೋಗಿತ್ತು. ಅವಾಗೆಲ್ಲ ಓಡಿ ಬಂದ್ರು, ಮತ್ತೆ ವಾಪಸ್ ನಾವು ಹೋಗಿ ಸೆಟ್ಲ್ ಆದ್ವಿ. ಪದೇ ಪದೇ ನಾವು ಕಾಶ್ಮೀರವನ್ನು ಉಳಿಸ್ಕೊಳ್ಳುವಂತ ಪ್ರಯತ್ನ ಮಾಡಿದ್ವಿ. ಆದ್ರೆ ದೌರ್ಭಾಗ್ಯ, ಸ್ವಾತಂತ್ರ್ಯ ಬರುವ ಹೊಸದಿಲ್ಲಲ್ಲಿ ಅಲ್ಲಿರುವಂತ ಮುಸಲ್ಮಾನರ ಸಂಖ್ಯೆ ನಿಧಾನವಾಗಿ ಯಾವಾಗ ಜಾಸ್ತಿ ಆಗ್ತಿತ್ತೋ, ಜಿನ್ನಾನಿಗೆ ಯಾವತ್ತು ಪಾಕಿಸ್ತಾನದ ಪಿತ್ತ ಏರಿತ್ತೋ, ಪಾಕಿಸ್ತಾನದ ಮದ ಏರಿತ್ತೋ, ಆ ಮದದ ಜೊತೆಗೆ ಅವನು ಕಾಶ್ಮೀರವನ್ನು ತಗೊಂಡ್ಬಿಡ್ಬೇಕು ಅಂತ ಪ್ಲಾನ್ ಮಾಡಿದ್ದ. ಆದ್ರೆ ಬಹಳ ಬುದ್ಧಿವಂತರು ಕಾಶ್ಮೀರದ ಮುಸಲ್ಮಾನರು. ಅವರಷ್ಟು ಸುಲಭವಾಗಿ ಪಾಕಿಸ್ತಾನಕ್ಕೆ ಹೋಗಲಿಲ್ಲ. ಅವ್ರು ಏನ್ ಮಾಡಿದ್ರು, ಭಾರತದಲ್ಲೇ ಇರಬೇಕು, ನಮ್ಗೊಂದು ಪ್ರತ್ಯೇಕವಾದ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕು ಅಂತ ಭಾರತದಲ್ಲೇ ಉಳ್ಕೊಂಡ್ರು. ನನಗನ್ಸುತ್ತೆ ಬಹುಶಃ 1950ನೇ ಇಸ್ವಿ ವೇಳೆಗೆ ಅಲ್ಲಿ ಬಹಳ ದೊಡ್ಡ ಪ್ರಾಬ್ಲಮ್ ಇರಲಿಲ್ಲ. ನಾನು ಅಮರನಾಥ್ ವೈಷ್ಣವಿ ಜೊತೆ ಮಾತನಾಡ್ತಿರ್ಬೇಕಾದ್ರೆ ಅಮರನಾಥ್ ವೈಷ್ಣವಿ ಹೇಳಿದ್ರು, ಹೇಗಿತ್ತು ಅಂತಂದ್ರೆ 1950ನೇ ಇಸ್ವಿ ವೇಳೆಗೆ ಅವರು ಕೂಡ ಒಬ್ಬ ಟೀಚರ್ ಆಗಿದ್ದವರು, ಈ ಗೀತೆಯನ್ನ ಹೇಳುವಂತವ್ರು ಇದ್ರು, ಅಲ್ಲಿ ರಾಮಾಯಣದ ಕಥೆಗಳನ್ನ ಪಾಠ ಮಾಡೋರು ಇದ್ರು, ಅದನ್ನ ಕೇಳ್ಕೊಂಡು ಮುಸಲ್ಮಾನರು ಇರ್ತಿದ್ರು. ಆದ್ರೆ ಕಾಲಕ್ರಮದಲ್ಲಿ ಈ ಪ್ರತ್ಯೇಕತೆಯ ಬೀಜ ಇದೆಯಲ್ಲ ಮುಸ್ಲಿಮರಲ್ಲಿ, ಅದು ಯಾವತ್ತೋ ಒಂದು ದಿನ ಹೆಮ್ಮರವಾಗಿ ಬೆಳೆಯುತ್ತೆ. ಒಂದು ಇಸ್ಲಾಂ ಮಾನಸಿಕತೆ ದಯವಿಟ್ಟು ಚೆನ್ನಾಗಿ ಗಮನಿಸಿ. ಸಂಖ್ಯೆ ಕಡಿಮೆ ಇದ್ದಾಗ ಮುಸಲ್ಮಾನರು ತುಂಬಾ ಚೆನ್ನಾಗೇ ಇರ್ತಾರೆ. ಸಂಖ್ಯೆ ಜಾಸ್ತಿ ಆಗ್ತಾ ಹೋಯ್ತು ಅಂತಂದ್ರೆ ನಿಮ್ಮಿಂದ ಬೇಕಾದನ್ನ ಕಸಿಯಬಲ್ಲಂತ ಸಾಮರ್ಥ್ಯ ಇದೆ. ಅವರ ಸಂಖ್ಯೆ 16% ಇರೋದನ್ನ 18% ಇರೋದನ್ನ 25% ಅಂತ ಹೇಳ್ಕೊಳ್ಬಲ್ಲರವರು. ನೀವು ಓವೈಸಿ ನೋಡಿ, ನಟ್ಟ ನಡುವೆ ಹೈದರಾಬಾದ್ ನಲ್ಲಿ ನಿಂತ್ಕೊಂಡು ನಾವು 25% ಇರುವಂತ ಜನ ಈ ಕೋಟ್ಯಂತರ ಹಿಂದೂಗಳನ್ನ 15 ನಿಮಿಷದಲ್ಲಿ ಮುಗಿಸ್ತೀವಿ ಅಂತಾನೆ. ಕಾರಣ ಏನು? ನಮ್ಮ ಸಂಖ್ಯೆ ಗಟ್ಟಿಯಾಗಿದೆ ಅಂತ. ಅವ್ರದ್ದು ದೊಡ್ಡ ಸ್ಟ್ರೆಂತ್ ಅದೇ. ಸಂಖ್ಯೆ ಜೋರಾಗಿ ತೋರಿಸ್ತಾರೆ. ಸಂಖ್ಯೆ ತೋರಿಸೋಕ್ಕಿಂತ ಮುಂಚೆ ಈ ಕ್ರೌರ್ಯದ ಪ್ರದರ್ಶನ ಮಾಡ್ತಾರಲ್ಲ, ಇದನ್ನ ನಾವು ನೀವು ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ಒಂಥರ ಮಾತನಾಡುವಾಗ ಹೇಳ್ತಿದ್ರು, ಇದಕ್ಕಿದ್ದಂತೆ ಒಂದಿನ 1990ರ ಬಹುಶಃ ಜನವರಿಯಲ್ಲಿ ಎಲ್ಲ ಮಸೀದಿಯ ಮೈಕ್ಗಳು ಅನೌನ್ಸ್ ಆಯಿತು. ಮಸೀದಿಗಳನ್ನು ಹೆಂಗ್ ಕಟ್ಟಿದ್ದಾರೆ ಅಂತಂದ್ರೆ, ನೀವು ನೋಡಿ ಎಲ್ಲ ಊರುಗಳಲ್ಲೂ ಮಸೀದಿ ಹೆಂಗಿದೆ ಯಾವಾಗ್ಲೂ ಕೇಳೋದು. ಮಸೀದಿಯ ಮೈಕುಗಳು ಹೆಂಗಿರ್ತವೆ ಅಂದ್ರೆ, ಒಂದು ಮಸೀದಿಯಿಂದ ಮತ್ತೊಂದು ಮೈಕಿಗೆ ಕೂಗಳದಲ್ಲಿ ಇರಬೇಕು. ಇಲ್ಲಿ ಕೂಗಿದ್ದು ಪಕ್ಕದ ಮಸೀದಿ ಕೇಳಬೇಕು, ಅಲ್ಲಿಂದ ಕೂಗಿದ್ರೆ ಪಕ್ಕದ ಮಸೀದಿ ಕೇಳಬೇಕು. ಈ ತರದೊಂದು ನೆಟ್ವರ್ಕ್. ಈ ನೆಟ್ವರ್ಕ್ಗಳಲ್ಲಿ ಅವ್ರು ಮಾತನಾಡಿದ್ದೇನು ಅಂದ್ರೆ, ಭಟ್ನೋಸ್ಯಾನ್ ಭಟೋ ಬಗೆ ಅದರ ಭಟ್ನೋಸ್ಯಾನ್ ಭಟೋ ಗೆ. ಅದರ ಅರ್ಥ ಏನು ಅಂತಂದ್ರೆ, ನಿಮ್ಮ ಹೆಂಡತಿಯರನ್ನು ನೀವು ಇಲ್ಲೇ ಬಿಟ್ಟು, ನಿಮ್ಮ ಹೆಂಡತಿಯರನ್ನು ನೀವು ಇಲ್ಲೇ ಬಿಟ್ಟು ಇಲ್ಲಿಂದ ಭಟ್ರು ಜಾಗ ಖಾಲಿ ಮಾಡಿದ್ರೆ ಒಳ್ಳೇದು, ಇಲ್ಲ ಅಂದ್ರೆ ನಾವು ಕಡಿತೀವಿ ಅಂತ. ಇಷ್ಟು ತಾಕತ್ ಎಲ್ಲಿಂದ ಬಂತು ಅವರಿಗೆ? ಅಮರನಾಥ್ ವೈಷ್ಣವರೇ ಹೇಳಿದ್ದ ಮಾತುಗಳನ್ನ ನಂಬೋದಾದ್ರೆ ಅವ್ರು ಹೇಳಿದ್ರು, ರಾಜೀವ್ ಗಾಂಧಿಯ ಕಾಲಕ್ಕೆ ಅಲ್ಲಿಂದ ಗೀಲಾನಿಗೆ ಪೂರ್ಣ ಅಧಿಕಾರ ಕೊಡಲಾಯಿತು. ನೀನು ಸರ್ಕಾರಿ ವ್ಯವಸ್ಥೆಗಳನ್ನ ಬಳಸಿಕೊಂಡು ನೀವೊಂದು ದೊಡ್ಡ ಇಸ್ಲಾಮಿಕ್ ಮೂವ್ಮೆಂಟ್ ಮಾಡಬಹುದು, ಒಂದು ದೊಡ್ಡ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಮಾಡಬಹುದು ಅಂತ. ಸರ್ಕಾರಿ ವ್ಯವಸ್ಥೆ ಬಳಸೋದು ಅಂದ್ರೆ ಏನ್ ಗೊತ್ತಾ? ಸರ್ಕಾರದ ಕಾರುಗಳನ್ನು ಬಳಸ್ಕೊಳ್ಳೋದು, ಸರ್ಕಾರದ ಮಾಧ್ಯಮಗಳನ್ನು ಬಳಸ್ಕೊಳ್ಳೋದು, ಡಿಡಿ ನ್ಯಾಷನಲ್ ಅನ್ನ ಬಳಸ್ಕೊಂಡು ಏನ್ ಬೇಕೋ ಹೇಳೋದು. ಏನ್ ಅನೌನ್ಸ್ ಮಾಡಿದ್ರು ಅಂದ್ರೆ, ನಾನು ನಂತರ ಅದನ್ನು ಹುಡುಕದೆ ಕೂಡ ಏನ್ ಅನೌನ್ಸ್ ಮಾಡಿದ್ರು ಅಂತಂದ್ರೆ, ನಿಮ್ ಮನೆಯಲ್ಲಿರುವ ಟಿವಿಗಳನ್ನ, ಫ್ರಿಡ್ಜ್ ಗಳನ್ನ ಮಾರಾಟ ಮಾಡಿ ತಲ್ವಾರಗಳನ್ನು ಕೊಂಡಿಟ್ಕೊಳ್ಳಿ. ನಿಮ್ ಮನೆಯಲ್ಲಿರೋ ಎಲ್ಲ ವಸ್ತುಗಳನ್ನ ಮಾರಾಟ ಮಾಡಿ. ಯಾಕೆಂದ್ರೆ ಇದನ್ನ ನಮ್ ಧರ್ಮ ಹೇಳಿದೆ ಅನ್ನುವಂತ ಚಿಂತನೆಯಲ್ಲಿ ಅವ್ರು ಹೆಂಗ್ ಪ್ರೊಡ್ಯೂಸ್ ಮಾಡಿದ್ರು ಅಂತಂದ್ರೆ, ಬಹಳ ಜನ ಇದನ್ನ ಕೇಳಿ ಸುಮ್ಮನೆ ಆಗ್ತಿದ್ರು. ಒಂದು ಏನು ಸಮಾವೇಶ ಮುಗಿದ್ಮೇಲೆ ಎಲ್ಲ ಸರಿ ಹೋಗ್ಬೋದು ಅಂತ. ಆದ್ರೆ ದುರ್ದೈವ 1990ರಲ್ಲಿ ಯಾವಾಗ ಈ ತರದ ಅನೌನ್ಸ್ಮೆಂಟ್ಗಳು ಶುರುವಾಯ್ತೋ, ಬೇರೇನೂ ದಾರಿ ಕಾಣದೆ ಇದ್ದ ಕೆಲವರು ಗಾಬರಿಗೊಂಡ್ರು, ಕೆಲವರು ನಂಬಿದ್ರು ಮುಸಲ್ಮಾನರು ನಮ್ಮವರು ಏನು ಮಾಡೋದಿಲ್ಲ. ಆದ್ರೆ ಬಹಳ ಜನರಿಗೆ ನಂಬಿಕೆ ಆಗಿಲ್ಲ. ತಮ್ಮ ಹೆಂಡತಿಯರನ್ನ ಕರ್ಕೊಂಡು ನಿಧಾನವಾಗಿ ರಾತ್ರೋರಾತ್ರಿ ಇದ್ದ ಜಾಗವನ್ನು ಬಿಟ್ಟು ಬಂದ್ಬಿಟ್ರು. ಕೆಲವೊಂದು ಘಟನೆಗಳನ್ನ ಓದಿದ್ದೀನಿ. ಎಕ್ಸೋಡಸ್ ಅನ್ನೋ ಪುಸ್ತಕ ಓದಿ ಅದನ್ನ. ಆ ಎಕ್ಸೋಡಸ್ ನಲ್ಲಿ ಓದ್ತಿರ್ಬೇಕಾದ್ರೆ ರೋಮಗಳು ಎದ್ದು ನಿಂತು ಬಿಡ್ತವೆ. ಆ ಎಕ್ಸೋಡಸ್ ನಲ್ಲಿ ಹೇಳ್ತಾರೆ, ಕೆಲವರಂತೂ ಹೇಗಿದ್ರು ಅಂತಂದ್ರೆ, PN ಭಟ್, ನಾನು ಬಹುಶಃ ಹೆಸರು ಅದೇ ಇರ್ಬೋದು, ಸ್ವಲ್ಪ ಚೇಂಜ್ ಇರ್ಬೋದು, ಭಟ್ ಅವರು, PN ಭಟ್ ಅವರು ಎಲ್ಲ ಮುಸಲ್ಮಾನರ ಜೊತೆ ಚೆನ್ನಾಗಿದ್ದವರು. ಅವ್ರು ಹೇಳ್ತಾರೆ, ಮುಸ್ಲಿಮರು ನಮ್ಗೆ ಏನ್ ತೊಂದರೆ ಕೊಡ್ತಾರೆ, ಏನು ತೊಂದರೆ ಕೊಡ್ಲಿಕ್ಕಿಲ್ಲ ಅಂತ ಅಲ್ಲೇ ಉಳ್ಕೊಂಡಿದ್ರು. ಆ ಉಳ್ಕೊಂಡ PN ಭಟ್ಟರನ್ನ ಮಾರನೇ ದಿನ ಬೆಳಿಗ್ಗೆ ಹತ್ಯೆ ಮಾಡಲಾಯಿತು. ಯಾರು ಹತ್ಯೆ ಮಾಡಿದ್ರು ಅಂತಂದ್ರೆ, ಇಷ್ಟು ದಿನ ಅವ್ರ ಜೊತೆ ಪ್ರೀತಿಯಿಂದ ಇದ್ದವರೇ ಹತ್ಯೆ ಮಾಡಿದ್ರು. ಸರಳಾ ಭಟ್ ಅನ್ನುವಂತ ಮತ್ತೊಂದು ಹೆಣ್ಮಗಳು, ಅವಳನ್ನು ರೇಪ್ ಮಾಡಿದ್ರು. ಗಿರಿಜಾ ಅನ್ನುವಂತ ಮತ್ತೊಂದು ಹೆಣ್ಮಗಳು, ಅವಳನ್ನು ರೇಪ್ ಮಾಡಿದ್ರು. ರೇಪ್ ಮಾಡಿದ ನಂತರ ಆಕೆಯನ್ನ ಗರಗಸದ ಇದಕ್ಕೆ ಹಾಕಿ ಕೊಯ್ದು ಹಾಕಲಾಯ್ತು ಅಂತ. ಇದು ದಾಖಲಾಗಿರುವಂತ ಅಂಶ. ಗರಗಸದ ಚಕ್ರ ಏನಿದೆ ಅದನ್ನ ಹಾಕಿ ಅವಳನ್ನ ತುಂಡು ಮಾಡಲಾಯ್ತು. ಇಷ್ಟಾದ ನಂತರವೂ ಯಾವ್ದಾದ್ರೂ ಪಂಡಿತ ಅಲ್ಲಿರ್ಬೇಕು ಅಂತ ಧೈರ್ಯ ಮಾಡೋದು ಹೇಗೆ? ಅನೇಕ ಪಂಡಿತರು ಓಡ್ ಬಂದ ಪಂಡಿತರನ್ನ ಈ ಜಮ್ಮುವಿನಿಂದ ಮತ್ತು ಬೇರೆ ಬೇರೆ ಭಾಗಗಳಿಂದ ವಾಪಸ್ ಕಾಶ್ಮೀರಕ್ಕೆ ತಳ್ಳಬೇಕು ಅನ್ನುವಂಥ ಪ್ರಯತ್ನ ಶುರುವಾಗುತ್ತೆ, ಹೋಗ್ಬೇಕು ಅಂತ.
ಇವ್ರು ಹೋಗ್ಲಿಕ್ಕೆ ಧೈರ್ಯ ಸಾಕಾಗ್ತಿಲ್ಲ, ಹೇಗೆ ಹೋಗ್ಬೇಕು? ಕೆಲವರು ಹೋದವರು ಮತ್ತೆ ಪ್ರಾಣ ಉಳಿಸ್ಕೊಳ್ಲಿಕ್ಕೆ ಒದ್ದಾಡ್ಬೇಕಾಗಿ ಬಂತು. ಅಂಥವರಿಗೆ ನಮ್ಮ ಸರ್ಕಾರಗಳು ಮಾಡಿದಂತ ದೊಡ್ಡ ಸಾಧನೆ ಏನು ಅಂತಂದ್ರೆ, ಅವರಿಗೆಲ್ಲ ಟೆಂಟ್ಗಳನ್ನು ಕೊಟ್ಟು ಟೆಂಟ್ ಅಲ್ಲಿ ಉಳಿಸಲಾಯಿತು. ಆ ಟೆಂಟ್ಗಳನ್ನ ನೋಡ್ಕೊಳ್ಳೋದ್ ಗತಿ ಇಲ್ಲದಂತ ಪರಿಸ್ಥಿತಿ ನಿರ್ಮಾಣ ಆಗೋಗಿತ್ತು. ಯಾವ ತರದ್ದು ಅಂತಂದ್ರೆ, ನೀವು ವಿಡಿಯೋದಲ್ಲಿ ನೋಡಿರ್ಬೋದು, ಉದ್ದುದ್ದಕ್ಕೂ ಟೆಂಟ್ಗಳು. ಆ ಟೆಂಟ್ಗಳಲ್ಲಿ ಇರಬೇಕು, ಒಂದೊಂದು ಫ್ಯಾಮಿಲಿ ಒಂದೊಂದು ಟೆಂಟ್ ನಲ್ಲಿ ಇರಬೇಕು. ನಾನು ಅವ್ರ ಜೊತೆ ಮಾತನಾಡ್ತಿರ್ಬೇಕಾದ್ರೆ ಅನೇಕ ಪಂಡಿತರ ಜೊತೆ ನಾನು ಜಮ್ಮುದಲ್ಲಿ ಮಾತನಾಡ್ತಿರ್ಬೇಕಾದ್ರೆ ಒಂದ್ ಮಾತನ್ನು ಹೇಳೋರು, ಒಂದೇ ಟೆಂಟ್ ನಲ್ಲಿ ಅಪ್ಪ ಅಮ್ಮನೂ ಇರಬೇಕು, ಮಗ ಮತ್ತು ಅವನ ಹೆಂಡತಿನೂ ಇರಬೇಕು, ಎರಡನೇ ಮಗ ಅವನ ಹೆಂಡತಿನೂ ಇರಬೇಕು. ಅವ್ರು ಹೇಳೋ ಸಮಸ್ಯೆ ಏನು ಅಂತಂದ್ರೆ ತುಂಬಾ ಗಂಭೀರವಾದ ಸಮಸ್ಯೆ, ನೀವು ತುಂಬಾ ಲೈಟ್ ಆಗಿ ತಗೋಬೇಡಿ. ಅವ್ರು ಹೇಳ್ತಾರೆ, ನಮ್ಮ ನಡುವಿನ ಸೆಕ್ಷುವಲ್ ಲೈಫ್ ಕಾಣಿಯಾಗುತ್ತೆ. ನಾವ್ ಹೆಂಗಾಗ್ಬಿಟ್ವಿ ಅಂತಂದ್ರೆ, ನಮ್ಮ ಸಂಖ್ಯೆ ಬರ್ತಾ 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 ಎಷ್ಟು ಕಡಿಮೆ ಆಗ್ಲಿಕ್ಕೆ ಶುರುವಾಗ್ಬಿಡ್ತು ಅಂದ್ರೆ ನಮಗೆ ನಮ್ಮ ಮೇಲೆ ನಾಚಿಕೆ ಶುರುವಾಗುವಂತ ಪರಿಸ್ಥಿತಿ ಆಗೋಯ್ತು. ಅತ್ಯಂತ ಉಚ್ಚಾಯ ಸ್ಥಿತಿಯಲ್ಲಿ ಬದುಕಿದ್ದ ನಾವು ಇವತ್ತು ಈ ಸ್ಥಿತಿಗೆ ಬಂದ್ಬಿಟ್ವಲ್ಲ ಅಂತ ತುಂಬಾ ಸಂಕಟ ಆಯ್ತು. ಆದ್ರೆ ಪಂಡಿತರು ಬಹಳ ಬುದ್ಧಿವಂತರು. ಯಾವೆಲ್ಲ ಹೇಳ್ತಿದ್ದ, ಪಂಡಿತರು ಎಷ್ಟು ಬುದ್ಧಿವಂತರು ಅಂತಂದ್ರೆ ಯಾವ ವಾತಾವರಣಕ್ಕೆ ಬೇಕಿದ್ರು ಸೆಟ್ ಆಗ್ತಾರೆ. ಪಾಯಿಂಟ್ ನಂಬರ್ 1. ಎರಡನೇದು, ಪಂಡಿತರು ಎಂಥ ಸ್ಥಿತಿಯನ್ನು ಕೂಡ ಮೀರಿ ನಿಲ್ಲಬಲ್ಲರು. ಹಿಂಗಾಗಿ ಪಂಡಿತರನ್ನೇ ನಾವು ನಮ್ಮವರಾಗಿಸ್ಕೊಂಡ್ ಬಿಟ್ರೆ ಬಹಳ ದೊಡ್ಡ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೆ. ರಾಜಕಾರಣದಲ್ಲಿ ಇವ್ರ ಕೈ ತುಂಬಾ ಮುಂದು ಅಂತ ಯಾವಾಗಲೂ ಅವ್ನು ಹೇಳ್ತಿದ್ದ. ಅದಕ್ಕೆ ತಕ್ಕಂತೆ ಎಷ್ಟು ಬೇಗನೆ ಅವ್ರು ಬೆಳೆದು ನಿಂತು ಅಂತಂದ್ರೆ, ಸಮಾಜದ ಅನೇಕ ಕ್ಷೇತ್ರಗಳಲ್ಲಿ ಈ ಪಂಡಿತರೆಲ್ಲ ಹೋಗಿ ಸೇರ್ಕೊಂಡು ತಮ್ಮ ಕೆಲಸವನ್ನು ತೋರಿಸ್ಲಿಕ್ಕೆ ಶುರು ಮಾಡಿದ್ರು. ನಾನೊಂದು ಹೆಣ್ಮಗಳ ಹತ್ರ ಮಾತನಾಡಿದ್ದೆ, ಅವಳು ಕೂಡ ಓಡ್ ಬಂದವಳು. ಅವಳು ಕೇಳಿದ್ರೆ, ನೀನ್ ಬಂದ ತಕ್ಷಣ ಏನ್ ಮಾಡಿದೆ? ಮೊದಲ ಕೆಲವು ದಿನಗಳ ಕಾಲ ತುಂಬಾ ಕಷ್ಟ ಆಯ್ತು. ಇಲ್ಲಿ ಬಂದವರು ಕೂಡ, ಜಮ್ಮುವಿನ ಹಿಂದೂಗಳು ಕೂಡ, ನಾನು ಮಾತನಾಡಿಸಿದ್ದೀನಿ, ಕೆಲವು ಹಿಂದೂಗಳು ಇವತ್ತಿಗೂ ಕೂಡ ಅಸಡ್ಡೆಯಿಂದ ನೋಡ್ತಾರೆ, ನಮಗೂ ಹೊರೆ ಆಗ್ಬಿಟ್ಟಿದ್ದಾರೆ ಇವರು ಅನ್ನೋ ತರ. ಆದ್ರೆ ಆ ಹಿಂದೂಗಳ ನಡುವೆ ಅವ್ರು ಏನ್ ಮಾಡಿದ್ರು ಅಂದ್ರೆ, ಸ್ಕೂಲ್ ಶುರು ಮಾಡಿದ್ರು, ಅವರ ಮಕ್ಕಳಿಗೆ ಪಾಠ ಹೇಳ್ಕೊಡ್ಲಿಕ್ಕೆ ಶುರು ಮಾಡಿದ್ರು. ಪರಿಣಾಮ ನಿಧಾನವಾಗಿ ಪಂಡಿತರ ಮೇಲೆ ಸಮಾಜದ ಗೌರವ ಹೆಚ್ಚಾಯ್ತು. ಪಂಡಿತರನ್ನ ಸಮಾಜ ಗೌರವದಿಂದ ಕಾಣಲಿಕ್ಕೆ ಶುರು ಮಾಡಿತು. ಇದು ಪಂಡಿತರ ಶಕ್ತಿ. ಎಲ್ಲಿ ಹೋದರೂ ಕೂಡ ಅವರು ತಮ್ಮ ಗೌರವವನ್ನು ಉಳಿಸಿಕೊಳ್ಳುವಂತ ಮತ್ತು ರಾಷ್ಟ್ರೀಯತೆಯೊಂದಿಗೆ ಬೆಸೆಯುವಂತ ಒಂದು ಕೆಲಸ ಮಾಡ್ಕೊಳ್ತಾರಲ್ಲ. ಇದಕ್ಕೋಸ್ಕರ ಪಂಡಿತರೊಂದಿಗೆ ಪ್ರತ್ಯೇಕವಾದ ಇವತ್ತಿನವರೆಗೆ ಈ ದೇಶದ ಯಾವ ರಾಜ್ಯದಲ್ಲೂ ಆಗಲಿಲ್ಲ ಅನ್ನೋದು ಅತ್ಯಂತ ಹೆಮ್ಮೆಯ ಸಂಗತಿ ಅಂತ ನಾವು ಒಪ್ಕೊಳ್ಬೇಕು, ಖುಷಿ ಪಡಬೇಕು ಈ ವಿಚಾರಕ್ಕೆ. ಆದ್ರೆ ದೌರ್ಭಾಗ್ಯ ಏನು ಅಂತಂದ್ರೆ, ಯಾರ್ಯಾರು ಈ ಸಮಸ್ಯೆಗಳಿಗೆ ಒಳಗಾಗಿ ತಾವು ಎತ್ತರಕ್ಕೇರಿದ್ರು ಅವ್ರು ಯಾವತ್ತೂ ಈ ಸಮಸ್ಯೆಗಳನ್ನು ನೋಡಲೇ ಇಲ್ಲ. ಫಾರ್ ಎಕ್ಸಾಂಪಲ್, ವೆಸ್ಟ್ ಪಾಕಿಸ್ತಾನದಿಂದ ಬಂದವರಲ್ಲಿ ಇಬ್ರು ಪ್ರಾಮಿನೆಂಟ್ ವ್ಯಕ್ತಿಗಳನ್ನ ಹೇಳ್ತೀನಿ. ಪಾಕಿಸ್ತಾನ ಡಿವೈಡ್ ಆದಾಗ ಓಡ್ ಬಂದವರು. ಒಬ್ರು ಈ ದೇಶದ ಗೃಹ ಸಚಿವರಾಗೂ ಇದ್ದಂತ ಲಾಲ್ ಕೃಷ್ಣ ಅಡ್ವಾಣಿ ಅವರು, ಮತ್ತೊಬ್ರು ಇವತ್ತು ಈ ದೇಶದ ಪ್ರಧಾನಮಂತ್ರಿಯಾಗಿರುವ ಮನಮೋಹನ್ ಸಿಂಗ್. ಇಬ್ರು ಅಲ್ಲಿಂದ ಓಡ್ ಬಂದವರು. ಇವ್ರು ಹೋಗೋರ ಹತ್ರ ಕೇಳಿದ್ರಂತೆ, ನೀವು ಅಲ್ಲಿಂದ ಓಡ್ ಬಂದ್ರಿ, ನಾವು ಅಲ್ಲಿಂದ ಓಡ್ ಬಂದ್ವಿ, ನೀವು ಮಾತ್ರ ಹಿಂಗೆಲ್ಲ ಆಗಿದ್ದೀರಿ, ನಮಗ್ ವೋಟ್ ಹಾಕೋ ಅಧಿಕಾರವೂ ಇಲ್ವಲ್ಲ, ಏನಾದ್ರು ಮಾಡಲ್ಲ ಅಂತ ಕೇಳಿದ್ರೆ ಮನಮೋಹನ್ ಸಿಂಗ್ ಹೇಳಿದ್ರಂತೆ. ಬಹಳ ಚೆನ್ನಾಗಿದೆ ಇದು, ಸುಮಾರು 8-9 ವರ್ಷಗಳ ಹಿಂದಿನ ಘಟನೆ. ಅವ್ರು ಯಾವತ್ತೂ ಇಂಥ ಮಾತುಗಳಿಗೆ ಬಹಳ ಫೇಮಸ್ ಅವರು. ಮನಮೋಹನ್ ಸಿಂಗ್ ಹೇಳಿದ್ರಂತೆ, ಏನೂ ಇಲ್ಲ, ನಾನು ಕೂಡ ನಿಮ್ ತರ ಜಮ್ಮುಗ್ ಬಂದ್ಬಿಟ್ಟಿದ್ರೆ ನಾನು ಹಿಂಗೆ ಇರ್ತಿದ್ದೆ, ನನ್ ಪುಣ್ಯ ನನ್ ಪಂಜಾಬಿಗೆ ಬಂದೆ ಪ್ರಧಾನಿ ಆದೆ ಅಂತ ಮನಮೋಹನ್ ಸಿಂಗ್ ಹೇಳ್ಕೊಳ್ತಾರೆ. ಏನ್ ಅವಸ್ಥೆ ಈ ದೇಶದಲ್ಲಿ. ಈ ದೇಶದ ಒಂದು ಜನ, ನಂದೇ ತರದ ಜನ, ಅವ್ರು ಹಿಂಗಿದ್ದಾರೆ ಅಂತ ಪ್ರಧಾನಮಂತ್ರಿಗೆ ಅನ್ಸೋದಿಲ್ಲ. ಆದ್ರೆ ಈ ದೇಶದ ಕಾಮನ್ ಮಾಸ್ ಮಾತ್ರ ಯಾವತ್ತು ತಲೆ ಕೆಡಿಸ್ಕೊಂಡು ಕೂತಿರುತ್ತಲ್ಲ. ಇದು ಬಹಳ ನೋವು ಕೊಡುವಂತ ಸಂಗತಿ. ಇವತ್ತು ಪಂಡಿತರು ದೇಶದ ಎಲ್ಲ ಕಡೆಯಲ್ಲಿದ್ದಾರೆ. ಇವತ್ತು ಪಂಡಿತರ ಜೊತೆಗೆ ಒಂದು ದೊಡ್ಡ ಸಮಸ್ಯೆ ಇದೆ, ಜೆನೆಟಿಕಲ್ ಚೇಂಜ್ ಆಗುವಂತ ಎಲ್ಲ ಸಾಧ್ಯತೆಗಳು. ನಾನು ಅಲ್ಲಿನ ಅನೇಕ ಜನರು ನೋಡಿದ್ದೀನಿ. ಪಂಡಿತರಾಗಿ ಯಾರು ದೂರಕ್ಕೆ ಬರ್ತಾರೋ, ಅನೇಕ ತರುಣರಲ್ಲಿ ಏನಿದ್ದಾರಲ್ಲ, ಅವ್ರು ಬಂದು ನಮ್ ತರ ಆಗೋಗಿದ್ದಾರೆ, ಇಲ್ಲಿನೋರ್ ತರ ಬದುಕನ್ನು ನಡೆಸಲಿಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ. ಅವರಿಗೆ ಆ ಮೂಲ ಸತ್ವದ ಪರಿಚಯ, ಪಂಡಿತರ ನಡುವಿನ ಮೂಲ ಸತ್ವ ಏನಿತ್ತೋ ಆ ಸತ್ವದಿಂದ ಬಹಳ ದೂರ ಬಂದಿದ್ದಾರೆ. ಹಿಂಗಾಗಿ ಆ ಮೂಲ ಸತ್ವಕ್ಕೆ ಉಳಿಸಬೇಕು ಅಂತಂದ್ರೆ ಇರುವ ಪಂಡಿತರಿಗೆ ಒಂದು ಪರಿಪೂರ್ಣವಾದ ರಕ್ಷಣೆ ಆಗಬೇಕು. ಯೋಚನೆ ಮಾಡಿ, ಯಾವ ದೇಶದಲ್ಲಿ ಥಿಂಕ್ ಟ್ಯಾಂಕ್ಗೆ ಪರಿಪೂರ್ಣವಾದ ರಕ್ಷಣೆ ಇಲ್ವೋ, ಯಾವ ದೇಶದಲ್ಲಿ, ನಾನು ಯಾವಾಗಲೂ ಯೋಚನೆ ಮಾಡ್ತಿರ್ತೀನಿ, ಶಸ್ತ್ರೇನ ರಕ್ಷಿತೆ ರಾಷ್ಟ್ರೇ ಶಾಸ್ತ್ರ ಚರ್ಚಾ ಪ್ರವರ್ತತೆ. ಶಾಸ್ತ್ರ ಚರ್ಚಾ ಅಂತಂದ್ರೆ ಥಿಂಕ್ ಟ್ಯಾಂಕ್ಗಳು ಮಾಡೋದು. ಈ ಥಿಂಕ್ ಟ್ಯಾಂಕ್ಗಳಿಗೆ ಒಂದು ಶಸ್ತ್ರ ರಕ್ಷಣೆ ಕೊಡಬೇಕು. ಆದ್ರೆ ದೌರ್ಭಾಗ್ಯ, ಈ ದೇಶದ ಥಿಂಕ್ ಟ್ಯಾಂಕ್ಗಳಿಗೆ ಶಸ್ತ್ರ ರಕ್ಷಣೆ ಸಿಗಲೇ ಇಲ್ಲ. ಅವರು ದೇಶದಾದ್ಯಂತ ರೆಫ್ಯೂಜಿಗಳಾಗಿ ತಿರುಗಾಡುವಂತ ಪರಿಸ್ಥಿತಿ ಬಂತು. ಇದು ನೋವಿನ ಸಂಗತಿ. ಎರಡನೇ ಸಂಗತಿ ನಿಮ್ ಜೊತೆ ಇನ್ನೊಂದು ಹಂಚ್ಕೋಬೇಕು. ಪಕ್ಕದ ಬಾಂಗ್ಲಾದಿಂದ ಬರುವಂತ ಒಬ್ಬ ವ್ಯಕ್ತಿ 1 ತಿಂಗಳಲ್ಲಿ ಅವನಿಗೆ ಬೇಕಾದ ಕಾರ್ಡ್ ಪಡ್ಕೊಳ್ತಾನೆ. ಅವನಿಗೆ ರೇಷನ್ ಕಾರ್ಡ್ ಸಿಗುತ್ತೆ, ಆಧಾರ್ ಕಾರ್ಡ್ ಸಿಗುತ್ತೆ, ಅವನಿಗೆ ಎಲ್ಲ ವ್ಯವಸ್ಥೆಗಳು ಆಗ್ತವೆ. ಆದ್ರೆ ಈ ದೇಶದ ಮೂಲ ಆಸ್ತಿಯಾಗಿರುವಂತ, ಮೂಲ ಧನ ಆಗಿರುವಂತ
ಪಂಡಿತರಿಗೆ ವೆಸ್ಟ್ ಪಾಕಿಸ್ತಾನ್ ರೆಫ್ಯೂಜಿಗಳಿಗೆ ಇವತ್ತಿಗೂ ಕೂಡ ನಾಗರಿಕರು ಅನ್ನುವಂಥ ಪಂಡಿತರಿಗಾದ್ರೂ ಇವೆಲ್ಲ ಸಿಕ್ಕಿದೆ, ಆದರೆ ವೆಸ್ಟ್ ಪಾಕಿಸ್ತಾನಿಸ್ಗೆ ಇವತ್ತು ನಾಗರಿಕರು ಅನ್ನುವಂಥ ಗೌರವ ಸಿಗುವಂತ ಸಾಧ್ಯತೆ ಇಲ್ಲ. ಯಾವ ತರದ ಸ್ಟೇಟ್ ನಲ್ಲಿ ಇದ್ದೀವಿ, ಯಾವ ರಾಷ್ಟ್ರದಲ್ಲಿ ಇದ್ದೀವಿ ಅಂತ ಯೋಚನೆ ಮಾಡಿ. ಈಗ ನಮ್ಮ ಸರ್ಕಾರಗಳು ಹೊಸ ಹೊಸ ಯೋಜನೆಗಳೊಂದಿಗೆ ಬರ್ತಿವೆ. ಆ ಹೊಸ ಯೋಜನೆಗಳಲ್ಲಿ ಒಂದೇನು ಅಂತಂದ್ರೆ, ಈ ಯೋಜನೆಯಲ್ಲಿ ತುಂಬಾ ಪ್ರಮುಖವಾದ್ದು ಯಾರ್ಯಾರ ಟೆರರಿಸ್ಟ್ಗಳಿದ್ದಾರೋ ಅವರನ್ನು ವಾಪಸ್ ಕರ್ಕೊಂಡು ಬಂದು ಕಾಶ್ಮೀರದಲ್ಲಿ ಜೋಡಿಸಬೇಕು ಅಂತ. ನಾವು ಯೋಚನೆ ಮಾಡ್ತಿರೋದೇನು, ಯಾರ್ಯಾರ ಥಿಂಕ್ ಟ್ಯಾಂಕ್ಗಳಿದ್ದಾರೋ, ಯಾರ್ಯಾರ ಪಂಡಿತರಿದ್ದಾರೋ ಅವ್ರನ್ನ ತಗೊಂಡೋಗಿ ಕಾಶ್ಮೀರಕ್ಕೆ ಜೋಡಿಸಿದ್ರೆ ನಮ್ಮ ರೈಟ್ ಬ್ರೈನ್ ಚೆನ್ನಾಗಿ ವರ್ಕ್ ಮಾಡ್ಲಿಕ್ಕೆ ಶುರು ಮಾಡುತ್ತೆ, ಲೆಫ್ಟ್ ಪಾರ್ಟ್ ಆಫ್ ಇಂಡಿಯಾ ಸರಿ ಹೋಗುತ್ತೆ ಅಂತ. ಅದೇ ಉಲ್ಟಾ ಅಲ್ಲಿ ವಾಪಸ್ ಕರ್ಕೊಂಡು ಹೋಗಿ ಟೆರರಿಸ್ಟ್ಗಳನ್ನೇ ಸೆಟ್ಲ್ ಮಾಡಬೇಕು ಅಂತ. ಅಂದ್ರೆ ಲೆಫ್ಟ್ ಪಾರ್ಟ್ ಆಫ್ ಇಂಡಿಯಾ ಕಥೆ ಏನಾಗಬೇಕು ಅಂತ ಯೋಚನೆ ಮಾಡಿ. ಯಾವ ತರದ ಸ್ಟೇಟಿಗೆ ಭಾರತ ಹೋಗ್ಬೋದು ಅಂತ ಯೋಚನೆ ಮಾಡಿ. ಈ ಚಿಂತನೆಯನ್ನ ಬರೀ ಅಲ್ಲಿ ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ಬೇಡಿ. ಮತ್ತೆ ಎರಡನೇ ಸಂಗತಿ ನಾನು ತುಂಬಾ ರಾಜಕೀಯವಾಗಿ ಗಮನಿಸ್ತೀನಿ, ಈ ನ್ಯಾಷನಲ್ ಕಾನ್ಫರೆನ್ಸ್ ಅನ್ನೋ ಪಾರ್ಟಿ ಅಲ್ಲಿ ಪದೇ ಪದೇ ಗೆಲ್ಲುತ್ತೆ. ಮತ್ತೆ ಎಷ್ಟು ಬುದ್ಧಿವಂತರು ಅಂತಂದ್ರೆ, ಅವರು ಪ್ರತಿ ಬಾರಿ ಗೆದ್ದಾಗಲೂ ಸೆಂಟ್ರಲ್ ಅಲ್ಲಿ ಯಾರು ಇರ್ತಾರೋ ಅವ್ರ ಅಲಯನ್ಸ್ ಆಗಿರ್ತಾರೆ. NDA ಗೆದ್ದಾಗ ನ್ಯಾಷನಲ್ ಕಾನ್ಫರೆನ್ಸ್ ಸೆಂಟರ್ ನಲ್ಲಿ NDA ಅಲಯನ್ಸ್ ಆಗಿತ್ತು. ನಾನು ಕೇಳಿದ್ದೀನಿ ಅನೇಕ ಬಾರಿ ಸೆಂಟರ್ ನಿಂದ ಪತ್ರಗಳು ಬರ್ತವೆ, ಆಜ್ಞೆ ಬರೋದಿಲ್ಲ. ಪತ್ರಗಳು ಒಂದು ರಿಕ್ವೆಸ್ಟ್ ಮಾಡ್ತಾರೆ, ಯಾಕಂದ್ರೆ ಅಲಯನ್ಸ್ ಅಲ್ಲ, ಇವ್ರ ಜೊತೆ ಜಗಳ ಮಾಡ್ಕೊಂಡ್ರೆ ನಾವು ಉಳಿಯೋದು ಕಷ್ಟ ಅಂತ. ಈಗ ಮತ್ತೆ ಇವ್ರ ಅಲಯನ್ಸ್, ನೆಕ್ಸ್ಟ್ ನಾಳೆ ಇನ್ನೊಂದು ಪಾರ್ಟಿ ಅಧಿಕಾರಕ್ಕೆ ಬಂದ್ರೆ ಮತ್ತೆ ಅದಕ್ಕೂ ಇವ್ರ ಅಲಯನ್ಸ್ ಆಗ್ಬಿಡ್ತಾರೆ. ತಾವು ಮಾತ್ರ ಚೆನ್ನಾಗಿರ್ತಾರೆ, ತಾವು ಹೇಳಿದ್ದನ್ನ ಇಲ್ಲಿ ಬದುಕುವಂತೆ ನಡೆಸ್ಕೊಳ್ತಾರೆ, ಆದ್ರೆ ರಾಷ್ಟ್ರ ಮಾತ್ರ ಹೀಗೆ ಉಳ್ಕೊಳ್ಳುತ್ತೆ. ಪರಿಹಾರ ಇದಕ್ಕೆ ಪರಿಹಾರ ಇರೋದು ಒಂದೇ ಒಂದು, ಇಡೀ ರಾಷ್ಟ್ರ ಈ ಸಮಸ್ಯೆಯೊಂದಿಗೆ ಒಂದಾಗಬೇಕು. ಭಾರತದ ಒಂದು ದೊಡ್ಡ ಸಮಸ್ಯೆ ಏನು ಅಂತಂದ್ರೆ, ನಾವು ರಾಷ್ಟ್ರದ ಸಮಸ್ಯೆಯೊಂದಿಗೆ ಒಂದಾಗೋದನ್ನು ಕಲಿತೇ ಇಲ್ಲ. ನಾವು ಬಹಳ ದೂರದಲ್ಲಿ ಇರ್ತೀವಿ, ನಮಗೂ ಕಾಶ್ಮೀರಕ್ಕೂ ಸಮಸ್ಯೆ ಹತ್ತಿರದ ಸಂಬಂಧವೇ ಇಲ್ಲ ಅಂತ ತಿಳ್ಕೊಳ್ತೀವಿ. ಅದಕ್ಕೆ ನಾನು ಎಲ್ಲರೂ ಯಾವಾಗಲೂ ಕೇಳ್ಕೊಳ್ಳೋದು ಒಂದೇ ಒಂದು, ಇದು ನೀವು ಇಲ್ಲಿ ಕೂತ್ಕೊಂಡು ನಾವು ಇದನ್ನ ನಮ್ಮ ಸಮಸ್ಯೆ ಅಂತ ತಿಳ್ಕೊಳ್ತೀವಿ ಅಂದ್ರೆ ಆಗಲ್ಲ. ನಮಗಿರೋದು ಒಂದೇ ಒಂದು ಮಾರ್ಗ ಅಂತಂದ್ರೆ, ನಾವು ಕಾಶ್ಮೀರಕ್ಕೆ ಹೋಗ್ಬೇಕು, ನಾವು ಜಮ್ಮುಗೆ ಹೋಗ್ಬೇಕು ಅಂತ, ನಾವು ಅಮರನಾಥನ ಯಾತ್ರೆಯ ನೆಪದಲ್ಲಿ ಕಾಶ್ಮೀರ ನೋಡಬೇಕು ಅಂತ. ಕಾಶ್ಮೀರದಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಅಂತ ಹೆದರ್ಕೊಂಡು ನಾವಿಲ್ಲಿ ಕೂತಿರ್ಬೋದಾದ್ರೆ ಕಾಶ್ಮೀರದ ಪಂಡಿತರಲ್ಲಿ ಯಾಕೆ ಬದುಕಬೇಕು ಅನ್ನೋ ಪ್ರಶ್ನೆಗೆ ಯಾರು ಉತ್ತರ ಕೊಡಬೇಕು? ಬನ್ನಿ, ವರ್ಷಕ್ಕೊಂದ್ಸಲ ಕಾಶ್ಮೀರಕ್ಕೆ ಹೋಗೋಣ, ವರ್ಷಕ್ಕೊಂದ್ಸಲ ಅಮರನಾಥನ ಯಾತ್ರೆ ನಿಲ್ಲಿಸಬೇಕು ಅಂತ ಪ್ರಯತ್ನ ಪಡ್ತಾರಲ್ಲ, ವರ್ಷಕ್ಕೊಂದ್ಸಲ ನಾವು ಹೇಳೋಣ ನಾವು ಕಾಶ್ಮೀರಕ್ಕೆ ಬರ್ತೀವಿ, ವರ್ಷಕ್ಕೊಂದ್ಸಲ ನಾವು ನಾರ್ತ್ ಈಸ್ಟ್ ಬರ್ತೀವಿ, ನಮಗೆ ಇದ್ರ ಜೊತೆ ಸಂಬಂಧ ಘನಿಷ್ಠವಾಗಿದೆ ಅಂತ ನಾವು ಹೇಳ್ಕೊಳ್ತೀವಿ, ಇದು ನಮ್ಮ ಭಾಗ ಅಂತ. ಅದ್ ಯಾವನಿಗೆ ನಲಗಾಡಿಸ್ಬಿಡ್ತಾನೋ ನೋಡೇ ಬಿಡೋಣ ಅಂತ ನಾವು ಗಟ್ಟಿಯಾಗಿ ನಿಂತ್ರೆ ಬಹಳ ದಿನಗಳ ಕಾಲ ಇದು ನಡೆಯಲ್ಲ. ಎರಡನೇ ಸಂಗತಿ ಬಹಳ ಸುಲಭ, ಈ 370 ಆರ್ಟಿಕಲ್ ನ ತೆಗೆದ ನಂತರ ಒಂದು ಮ್ಯಾಕ್ಸಿಮಮ್ ಒಂದು ತಳ್ಳುವಂತ ಕೆಲಸವನ್ನ, ಇಲ್ಲಿಂದ ಜನರನ್ನು ತಳ್ಳುವಂತ ಕೆಲಸ ಮಾಡ್ಬಿಟ್ರೆ ಬಹಳ ದಿನಗಳ ಕಾಲ ನಡೆಯಲ್ಲ. ನಾನು ಯಾವಾಗಲೂ ಮುಸ್ಲಿಂ ಸೈಕಾಲಜಿ ನೋಡ್ತೀನಿ, ಅವನು ಒಬ್ಬನೇ ಇದ್ರೆ ಪರಮ ಹೇಳಿ, ಅವ್ನು ಯಾವಾಗ ತುಂಬಾ ಗಟ್ಟಿ ಅಂತಂದ್ರೆ 100 ಜನ ಸೇರ್ತಾರೆ. ನೀವು ಯಾವಾಗಲೂ ಗಮನಿಸಿ. ಆದ್ರೆ ಹಿಂದೂ ಹಂಗಲ್ಲ, ಒಬ್ಬನೇ ಇದ್ರು ಹೀರೋನೆ, 100 ಜನ ನಡುವೆ ಇದ್ರು ಹೀರೋನೆ. ಅದು ಯಾವಾಗಲೂ ಹೀಗಾಗಿ ಪಂಡಿತರ ಜಾಗದಲ್ಲಿ ಬೇರೆಯವ್ರು ಇದ್ದಿದ್ರೆ ಅವ್ರ ಕಥೆನೇ ಚೇಂಜ್ ಆಗೋಗಿರ್ತಿತ್ತು. ಆದ್ರೆ ಹಿಂದೂವಾಗಿರೋದ್ರಿಂದ ಅವನ ಶಕ್ತಿ ಇದೆಯಲ್ಲ, ನಾನು ಒಬ್ಬನೇ ಇದ್ರು ಕೊನೆ ಮುಸಲ್ನವರೆಗೂ ಫೈಟ್ ಮಾಡ್ತೀನಿ ಅಂತ ಆ ಫೈಟಿಗೆ ಅವ್ರು ತಯಾರಾಗಿದ್ದಾರೆ. ಈ ಮುಸಲ್ಮಾನರ ಶಕ್ತಿಯನ್ನ ಇಂಗಿಸ್ಲಿಕ್ಕೆ ಚೈನಾ ಮಾಡಿದ ಕೆಲಸ ಅದೇ. ಅವರು ದಕ್ಷಿಣದಲ್ಲಿ ಮುಸಲ್ಮಾನರು ಜಾಸ್ತಿ ಆಗ್ತಿದ್ದಾರೆ ಅಂತ ಗೊತ್ತಾಗಿದ ತಕ್ಷಣ ಉತ್ತರದಲ್ಲಿರೋ ಬುಡಕಟ್ಟು ಜನಾಂಗದವನ್ನೆಲ್ಲ ತಂದು ಎಲ್ಲರೂ ಮುಸ್ಲಿಮರು ಜಾಸ್ತಿ ಆಗಿದ್ದಾರೆ ತುಂಬಿಸಿದ್ರು. ಅವ್ರ ಸಂಖ್ಯೆ ಕಡಿಮೆ ಆಯ್ತು. ಯಾವಾಗ ಸಂಖ್ಯೆ ಕಡಿಮೆ ಆಯ್ತು ಬಾಗಿಸ್ಕೊಂಡಿದ್ರು. ಈ ಸಂಖ್ಯೆಯನ್ನು ಕಡಿಮೆ ಮಾಡೋದಿಲ್ಲ, ಬಹಳ ಸುಲಭ. ಇದು ಬಹಳ ಹಿಂದೆ ಮತ್ತು ತುಂಬಾ ಸುಲಭವಾದ ಕಥೆ ಹೇಳ್ತಾರೆ. ಒಂದು ಲೈನ್ ಅನ್ನ ಚಿಕ್ಕದು ಮಾಡ್ಲಿಕ್ಕೆ ಒರೆಸ್ಬೇಕು ಅಂತಿಲ್ಲ, ಪಕ್ಕದಲ್ಲಿ ಒಂದು ದೊಡ್ಡ ಲೈನ್ ಎಳಿಬೇಕು ಅಷ್ಟೇ. ನೀವು ಒಂದ್ಸಲ ದೊಡ್ಡ ಲೈನ್ ಎಳಿರಿ, ಇವ್ರು ಹೆಂಗ್ ಮತ್ತೆ ಮಾತಾಡ್ತಾರೋ ನೋಡ್ಬೇಕು. ಈ ದೊಡ್ಡ ಲೈನ್ ಎಳಿಲಿಕ್ಕೆ ಒಂದೇ ಒಂದು ಮಾರ್ಗ ಅಂತಂದ್ರೆ, ನಾವು ಒಂದಾಗ್ಬೇಕು, ನಾವು ಹೋಗ್ಬೇಕು, ನಾವು ಇವ್ರ ಜೊತೆ ಚರ್ಚೆ ಮಾಡ್ಬೇಕು, ನಮ್ಮೂರು ಅಂತ ಅವ್ರ ಜೊತೆ ಮಾತಾಡ್ಬೇಕು, ನಮ್ಮೂರು ಅನ್ನೋ ಭಾವನೆಯನ್ನ ಗಟ್ಟಿ ಮಾಡಿಸ್ಕೊಳ್ಬೇಕು. ಒಂದ್ಸಲ ಈ ಭಾವನೆ ಗಟ್ಟಿ ಆಯ್ತು ಅಂತಂದ್ರೆ ಇದೆಯಲ್ಲ, ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಬರುತ್ತೆ. ಎಸ್, ನಾವು ಈ ಕೆಲಸ ಮಾಡಬಲ್ಲೆವು ಅಂತ ಅವ್ರಿಗೆ ತುಂಬಾ ಪ್ರೀತಿಯಿಂದ ಅನ್ಸುತ್ತೆ. ಆ ಪ್ರೀತಿಯನ್ನು ಉಳಿಸ್ಬೇಕು ಅಂತಂದ್ರೆ, ಪನೂನ್ ಕಾಶ್ಮೀರ ಅಂತಂದ್ರೆ ಅರ್ಥನೇ ನಮ್ಮ ಕಾಶ್ಮೀರ ಅಂತ. ಅದನ್ನ ಹೇಳ್ಬೇಕಾಗಿರೋ ಪಂಡಿತರು ಮಾತ್ರ ಅಲ್ಲ, ನಾವು ಕೂಡ ಹೇಳ್ಬೇಕು, ಪನೂನ್ ಕಾಶ್ಮೀರ ನಮ್ಮ ಕಾಶ್ಮೀರ ಅಂತ. ಯಾವತ್ತು ಈ ಭಾವ ನಮ್ಮಲ್ಲಿ ಪ್ರಖರವಾಗಿ ಜಾಗೃತವಾಗುತ್ತೋ, ಯಾವತ್ತು ಈ ಭಾವ ನಮ್ಮಲ್ಲಿ ಮೂಡುತ್ತೋ, ಅವತ್ತು ಮತ್ತೆ ರಾಷ್ಟ್ರವನ್ನು ಕಟ್ಟೋದು ಸಾಧ್ಯ, ಅನುಮಾನವೇ ಇಲ್ಲ. ಬಹಳ ತಡ ಮಾಡಿದ್ರೆ ಭಾಗಗಳನ್ನು ಕಳ್ಕೊಳ್ತಾ ಹೋಗ್ಬಿಡ್ತೀವಿ. ನಾನು ಕಾಶ್ಮೀರಕ್ಕೆ ಹೋದಾಗ ನೋಡ್ತೀನಿ, ನಾನು ಬಹಳ ಬಾರಿ ಅಫ್ಘಾನಿಸ್ತಾನಕ್ಕೆ ಹೋಗಿದ್ದೇನೆ ಅಂತ ಅನ್ಸುತ್ತೆ. ಅಲ್ಲಿನ ರೇಸೇ ಹಂಗಿದೆ, ವಿಚಿತ್ರವಾದ ರೇಸು. ಯಾಕೆಂದ್ರೆ ನಾವು ಬಿಟ್ಟು ಬಂದ್ಬಿಟ್ಟಿದ್ವಿ, ಎಲ್ಲವನ್ನೂ ಕಳ್ಕೊಂಡು ಬಿಟ್ಟಿದ್ದೀವಿ. ಆದ್ರೆ ಮತ್ತೆ 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 ಹೋಗ್ತಾ ಇದ್ರೆ ಇವ್ರ ನಡುವೆ ನಾವು ಇದ್ದೀವಿ ಅಂತ ಗೊತ್ತಾದ್ರೆ ನಮ್ಮ ಸ್ಥಿತಿಯನ್ನ ಗಟ್ಟಿ ಮಾಡ್ಕೊಳ್ಳಿಕ್ಕೆ ನಮ್ಮಿಂದ ಸಾಧ್ಯ ಆಗುತ್ತೆ. ಅದಕ್ಕೆ ನಾನು ಸೇರಿರುವಂತ ಎಲ್ಲ ಮಿತ್ರರಲ್ಲೂ ಕೇಳ್ಕೊಳ್ತೀನಿ,
ಪನೂನ್ ಕಾಶ್ಮೀರ ನಮ್ಮ ಕಾಶ್ಮೀರ ಆಗಲಿ, ಈ ದೇಶದಲ್ಲಿ ಎಲ್ಲೆಲ್ಲ ಸಮಸ್ಯೆ ಇದೆಯೋ ಆ ಸಮಸ್ಯೆ ಇರೋ ಜಾತಿಗಳು ನಮ್ಮದ್ದು ಅಂತ ನಾವು ಭಾವಿಸಿಕೊಂಡು ಈ ಸಮಸ್ಯೆಗೆ ಪರಿಹಾರ ಹುಡುಕಲಿಕ್ಕೆ ನಿರತರಾಗೋಣ. ವರ್ಷಕ್ಕೊಂದ್ಸಲ ಎಲ್ಲೋ ತಿರುಗಾಡ್ಲಿಕ್ಕೆ ಹೋಗ್ತೀವಲ್ಲ, ಇಲ್ಲೆಲ್ಲ ಇದ್ದವರೇ ಸೇರಿದ್ದೀವಿ ನನಗೆ ಗೊತ್ತು. ವರ್ಷಕ್ಕೊಂದ್ಸಲ 8 ದಿನ 10 ದಿನಗಳಿಗಾದ್ರೂ ನಾವು ಕಾಶ್ಮೀರಕ್ಕೆ ಹೋಗೋಣ, ಪನೂನ್ ಕಾಶ್ಮೀರ್ನ ಸಂಘಟನೆ ಜೊತೆಗೆ ಒಂದಾಗೋಣ, ನಾವು ನಿಮ್ ಜೊತೆ ಇದ್ದೀವಿ ಅಂತ ಹೇಳೋಣ. ಆ ಡೇರೆಗಳಲ್ಲಿರೋರ್ನ ಮಾತಾಡ್ಸ್ಕೊಂಡು ಬರೋಣ. ನಾವು ಕರ್ನಾಟಕದಿಂದ ಬಂದಿದ್ದೀವಿ, ನಿಮ್ಮನ್ನ ನೋಡ್ಲಿಕ್ಕೆ ಏನು ತಲೆ ಕೆಡಿಸ್ಕೊಳ್ಬೇಡಿ ಅಂತ 2 ಸಲ ಹೇಳಿದ್ರೆ ಎಷ್ಟು ಖುಷಿ ಆಗ್ಬಿಡುತ್ತೆ ಅವ್ರಿಗೆ. ಅಂದ್ರೆ ವಾ, ದೇಶ ನನ್ನ ಜೊತೆ ಗುರುತಿಸ್ಕೊಳ್ಲಿಕ್ಕೆ ತಯಾರಾಗಿದೆಯಲ್ಲ ಅಂತಂದ್ರೆ ಒಂದು ಶಕ್ತಿ ಸಂಚಾರ ಆಗುತ್ತೆ. ಒಂದು ಸಲ ಇಷ್ಟು ಶಕ್ತಿ ಸಂಚಾರ ಆಗಿದ್ರೆ 200 ವರ್ಷಗಳ ಕಾಲ ಫೈಟ್ ಮಾಡೋ ಶಕ್ತಿ ಅವ್ರಿಗೆ ಬರುತ್ತಲ್ಲ, ಆ ಶಕ್ತಿ ಭಾರತವನ್ನು ಕಾಪಾಡುತ್ತೆ. ನೆನ್ಪಿಟ್ಕೊಳ್ಳಿ, ಕಾಶ್ಮೀರ ಏನಾದ್ರೂ ಕಳೆದು ಹೋದ್ರೆ, ಆಗ್ಲೇ ಅದ್ರ ಉಲ್ಲೇಖ ಕೂಡ ಆಯ್ತು, ಭಾರತದ ತಲೆ ಕಳೆದು ಹೋದಂಗೆ. ಈಗಾಗಲೇ ತಲೆ ಮಾತ್ರ ಕಾಣ್ತಿದೆ, ಒಳಗಿನ ಮೆದುಳಿಗೆ ತುಂಬಾ ದೊಡ್ಡ ಪ್ರಾಬ್ಲಮ್ ಬಂದಿದೆ. ದೊಡ್ಡ ಆಪರೇಷನ್ ಆಗಬೇಕು. ಇದಕ್ಕೆ ಈ ಆಪರೇಷನ್ ಆಗಬೇಕು ಅಂತಂದ್ರೆ ಏನಾಗಬೇಕು ಅಂತ ನಾನು ಆಗ್ಲಿಂದ ಮಾತನಾಡ್ತಿದ್ದೀನಿ. ಆದ್ರೆ ತಲೆನೇ ಹೋಯ್ತು ಅಂತಂದ್ರೆ ಭಾರತವನ್ನು ಉಳಿಸ್ಕೊಳ್ಳೋದು ಬಹಳ ಕಷ್ಟ. ನಾನು ಮತ್ತೆ ರಿಕ್ವೆಸ್ಟ್ ಮಾಡ್ಕೊಡ್ತೀನಿ, ಈ ತಲೆಯ ಬಗ್ಗೆ ಸ್ವಲ್ಪ ಗಂಭೀರವಾಗಿ ಚಿಂತನೆ ಮಾಡೋಣ. ಈ ತಲೆ ಬರೀ ತಲೆಯಾಗಿರದೆ ತಾಯಿ ಭಾರತಿಗೆ ಕಿರೀಟವಾಗಲಿ ಅನ್ನುವಂತ ಆ ಕನಸನ್ನ ನಾವೆಲ್ಲರೂ ಹೊರೋಣ ಅಂತ ಹೇಳ್ತಾ, ಕಾಶ್ಮೀರದ ಶಾರದೆಯ ಕಾಶ್ಮೀರವನ್ನ ಮತ್ತೆ ಶಾರದೆಯ ಕಾಶ್ಮೀರವಾಗಿಸೋಣ, ಇಡೀ ಭಾರತವನ್ನ ಸಮೃದ್ಧವಾಗಿಸೋಣ ಅಂತ ಆಶಿಸ್ತಾ ತನ್ಮಯತೆಯಿಂದ ಆಲಿಸಿ ನಿಮ್ಗೆಲ್ಲರಿಗೂ ಆದರಪೂರ್ವಕ ವಂದಿಸ್ತೀನಿ. ವಂದೇ ಮಾತರಂ. ಜೈ. श्री भूपेंद्र जी वाली हमारे 1990 से इस काम में लगे हुए हैं, हमेशा पीछे पीछे रहते हैं. This becomes my duty to make you aware that whatever Panu Kashmir is here is fundamentally because of Mr. Priyanka Gandhi. Yes, he is the fundamental person who has brought Panu Kashmir to Karnataka. फेलिसिटेशन का मतलब होता है जो आप कर रहे हैं वो आप करते रहिए. I request Mr. Sunil Hundu to present vote of thanks. जिस कश्मीर को खून से सींचा वो कश्मीर हमारा है, जिस कश्मीर को खून से सींचा वो कश्मीर हमारा है. आवाज नहीं आ रही है. जिस कश्मीर को खून से सींचा वो कश्मीर हमारा है. और थोड़ा जोर लगा के. जिस कश्मीर को खून से सींचा वो कश्मीर हमारा है, वो कश्मीर हमारा है, वो कश्मीर हमारा है, वो कश्मीर हमारा है, वो कश्मीर हमारा है. Before we end this program, I just want to say just 3 things. मैं हिंदी में बोलूंगा ताकि मैं ज्यादा अच्छी तरह बोल सकूं. पहले तो मैं अमरनाथ यात्रा के बारे में बोलूंगा. अमरनाथ यात्रा जो कि हर साल कश्मीर में होती थी, देश भर से हिंदू लोग वहां जाते थे, मगर दुर्भाग्यपूर्ण पिछले साल से वहां की सरकार, उमर अब्दुल्ला की सरकार ने हर यात्री को बोला कि पहले आप एक मेडिकल सर्टिफिकेट ले आओ, एक प्रमाण पत्र ले आओ, और आपकी उम्र 60 साल से ऊपर नहीं होनी चाहिए. मैं उनसे कहना चाहता हूं, जब आप किसी को हज पे भेजते हैं
अश्विनी कुमार चंदू ने कहा कि हम पनवेल कश्मीर चाहते हैं, वो कश्मीर जो भारत का कश्मीर होगा, जहां कर्नाटक से, महाराष्ट्र से, आंध्र से, तमिलनाडु से सारे लोग वहां रह सकते हैं। वहां कोई दफा 370 नहीं होगा, जहां सुबह से शाम तक भारत माता की जाए, भारत माता की जाए, भारत माता की जाए बोलेंगे। हमें वो कश्मीर चाहिए, वो कश्मीर खाली कश्मीरी हिंदू का नहीं है, वो कश्मीर सारे हिंदुस्तान का है, सारे नेशनलिस्ट का है, सारे राष्ट्र के जो राष्ट्र के बारे में सोचते हैं उनके लिए है। सो ये लड़ाई खाली एक कश्मीरी हिंदू नहीं लड़ेगा, ये लड़ाई हम सबको लड़नी है ताकि हमें वो कश्मीर मिले, वो कश्मीर मिले जो भारत को बचाएगा। So friends, I would like to thank our chief guest, श्री चक्रवर्ती जी। चक्रवर्ती जी, मैं आज प्रण लेता हूं क्योंकि ये लड़ाई हमें एक साथ लड़नी है कि मैं कल से कन्नड़ा सीखना शुरू करूंगा ताकि वो कनेक्ट रहे और ये लड़ाई हम एक साथ लड़ें। I will thank President Panav Kashmir श्री अश्विनी कुमार चंदू जी, हमारे अपने हमेशा अच्छी एडवाइस देने वाले मार्गदर्शक श्री आर के मुट्टू जी, अमरीश जी, and all Sagar ji, that they all took the precious time and attend this event. This was the first event in Karnataka, I would say, to make the people aware that what has happened in Kashmir and what is happening in Kashmir. So I congratulate Mr. Bali ji for that. And I especially thank everyone to present here. I shall not do the justice if I not thank the organizers, our backbone, BJP IT cell, who during in the shortest time, I think it was a week's time when we discussed that. They facilitated us all the infrastructure we need. I thank to BJP. मैं बीजेपी के बारे में एक बात बोलना चाहता हूं कि अगर आज मैं जिंदा हूं, मैं बीजेपी के वजह से जिंदा हूं। अगर आज मेरे रक्त खून चल रहा है तो वो बीजेपी की वजह से चल रहा है। माइग्रेशन के बाद जब वो कश्मीर से निकाला गया, कोई भी पॉलिटिकल पार्टी हमारी हेल्प के लिए नहीं आई। एक ही पॉलिटिकल पार्टी हिंदुस्तान है, वो बीजेपी थी जो हमारे लिए वहां पे आई, हमारी हेल्प की। हमारे सीनियर भी एग्री होंगे कि ये बीजेपी है जिसकी वजह से आज हम सांस ले रहे हैं। एक और नाम मैं भूल नहीं सकता, शरद जी। आपको हम बार बार तंग कर रहे थे, फोन कर रहे थे, ये हुआ, वो हुआ, ये नहीं हुआ। So thanks for that. Thanks for the help. So before end this, I request everyone to have a cup of tea with us. And snacks are there adjacent to the hall.
So I will end this program, but this is the beginning. अभी लड़ाई बहुत आगे लगी है, ये पर शुरुआत है, ताकि हम लोगों में जान पहचान हो जाए। अब जान पहचान हो गई, अब हम एक दूसरे को जानने लगे हैं। अब ये लड़ाई सड़कों पे होगी। Thank you.